ವಾಟ್ಸ್ ಗುಡ್ ಎವ್ರಿ ಒನ್. ಇವತ್ತು ಶೋಲ್ಡರ್ಸ್ ಡೇ, ಶೋಲ್ಡರ್ ಸ್ಟ್ರೈನ್ ಮಾಡೋಣ ಅಂತ. ಆ್ಯಂಡ್ ಅವ ಇನ್ನೂ ಬಂದಿಲ್ಲ, ವೇಟ್ ಮಾಡ್ಲತ್ತೀನಿ. ಸೊ ಅಷ್ಟ್ರಾಗಿ ನಾವು ಹೋಗಿ ವಾರ್ಮಪ್ ಮಾಡಿ ಬರೋಣ. ಆ್ಯಂಡ್ ಆಮೇಲೆ ಅವ ಹೇಳ್ತಾನೆ ಏನೇನು ಮಾಡೋದಂತಂತಂದು. ಸೊ ಒಂದು ಮೊದಲು ಹಿಂಗೆ ಭಾಳ ಹೊತ್ತಾಗ್ತಿತ್ತು ಅವ್ನು ವರ್ಕೌಟ್. ಸೊ ಇಬ್ಬರು ಕೂಡಿ ವರ್ಕೌಟ್ ಮಾಡೋ ಸಂಬಂಧ ಆಲ್ಮೋಸ್ಟ್ ನಾವು 2.5 hours ಸ್ಪೆಂಡ್ ಮಾಡ್ಲತ್ತೇವೆ ಜಿಮ್ ಒಳಗೆ. ಸೊ ನಂಗೆ ಡೈರೆಕ್ಟ್ ಮನೆಗೆ ಹೋಗಿ ಮಲ್ಕೋಬೇಕಾಗ್ಲತ್ತದ ಊಟ ಮಾಡಿ. ಆ್ಯಂಡ್ ನೆಕ್ಸ್ಟ್ ಡೇ ಎದ್ದ ಮೇಲೂ ನಂಗೆ ಸ್ವಲ್ಪ ಫಟೀಗ್ ಫೀಲ್ ಆಗ್ಲತ್ತದ. ಸೊ ನೋಡೋಣಂತ. ಇದು ಫುಲ್ ಏನು ಬ್ರೋ ಸ್ಪ್ಲಿಟ್ ಆದಮೇಲೆ ನಾನು ಮೇ ಬಿ 1 or 2 days ಎಕ್ಸ್ಟ್ರಾ ರೆಸ್ಟ್ ತೊಗೋಬೋದು. ಯಾಕಂದರೆ ಇಟ್ಸ್ ಆಫ್ ನೋ ಯೂಸ್. ನನ್ನ ಬಾಡಿ ರಿಕವರ್ ಆಗಿಲ್ಲ ಅಂದರೂ ನಾನು ಬಂದು ಟ್ರೈನ್ ಮಾಡ್ಲತ್ತೇನೆ ಅಂದರೆ ಏನು ಉಪಯೋಗ? ಸೊ ಎಕ್ಸಾಕ್ಟ್ಲಿ ಅದಕ್ಕೆ ನೋಡೋಣಂತ ಹೆಂಗೆ ರಿಕವರ್ ಆಗ್ತದೆ, ಹೆಂಗೆ ರೆಸ್ಪಾಂಡ್ ಮಾಡ್ತದೆ ನನ್ನ ಬಾಡಿ ಇದು ಫುಲ್ ವೀಕ್ ಮುಗಿದ್ಮೇಲೆ. ಸೊ ಅದ್ರ ಮೇಲೆ ಸೊ ನಾನೊಂದು ರೆಸ್ಟ್ ಡೇ ಡಿಸೈಡ್ ಮಾಡ್ತೇನೆ ಅಂತ. ಸೊ ಲೆಟ್ಸ್ ಸಿ. ಸೊ ಈಗ ಸದ್ಯ ಅಂತೂ ವಾರ್ಮಪ್ ಮಾಡೋಣ, ಅವ ಬರ್ತಾನಂತ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಶೋಲ್ಡರ್ಸ್ ಡೇ. ಲೆಟ್ಸ್ ಗೋ. ಸೊ ಲಾಸ್ಟ್ ಸೆಟ್ ಈಗ. ಸೊ 35 + 35 ಈಚ್ ಸೈಡ್ ಅಂದರೆ 70 ಈಚ್ ಸೈಡ್. ಸೊ ಲೆಟ್ಸ್ ಸಿ, ಪುಷ್ ಮಾಡೋಣ ಅಂತ. ಎಷ್ಟು ತರಬೇಕು? 10 ಅನ್ಕೊಂಡೇವಿ. ನೋಡೋಣ ಹಂಬಲ್ ಆಗ್ತೇವೋ ಏನು. ಲೆಟ್ಸ್ ಸಿ. Easy boy. One. Easy push. Yes. Two. Come on. 3. Not me. 4. Push. Yes. In order. 4 in order. Come on. 5. Come on. Easy. 5 more. Push, 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 push. ಓಕೆ, 5 ಬಂದು ಅದು ಟಚ್ ಜೋಡಿ. ಸೊ ಕಂಪ್ಲೀಟ್ ಮಾಡಿದೆ ಫುಲ್ ಸೆಟ್ ಅಂತಂದು ಜಸ್ಟ್ ಹ್ಯಾಪಿ ಅಬೌಟ್ ದಟ್. ಸೊ ಯಾ ಪ್ಲೀಸ್. Come on, let's go. 1, easy. 2, push ಮಾಡಲ್ಲ ಕೊಡುದಿಲ್ಲ. ಹೊಡಿ. Come on, all you. ಇನ್ನು ಜಾಸ್ತಿ ಕೊಡ್ಲಿ. Go on. ಹೊಡಿ. On. ಬಾಯಿಲೆ ಬ್ರೇಸ್ ಮಾಡ. Second exercise, lateral raise, pyramid variation. ಕಮ್ಮಿ ವೇಟ್ಲಿ ಜಾಸ್ತಿ ರೆಪ್, ಜಾಸ್ತಿ ವೇಟ್ಲಿ ಕಮ್ಮಿ ರೆಪ್. ಲಾಸ್ಟ್ ಸೆಟ್ 25, 30, 35 ಹೊಡೆಯತ್ತೀವಿ. 6 repetitions, 4 repetitions and 2 repetitions. ನೋಡೋಣ ಎಷ್ಟಾಗೈತೆ ಅಷ್ಟು ಪುಷ್ ಮಾಡೋಣ.
ಥರ್ಡ್ ಎಕ್ಸಸೈಸ್ ರೇಡ್ ರೇಲ್ ಹೊಡ್ಯಾತೀವಿ ಫೇಸ್ ಫುಲ್ 15 ರೆಪಿಟೇಷನ್ಸ್. ಕುಂತಿ ಹೊಡ್ಯಾತೀವಿ. ಕುಂತಿ ಅದಕ್ಕೆ ಹೊಡ್ಯಾತೀವಿ ಅಂದ್ರೆ ಬ್ಯಾಕ್ ಸ್ಟೇಬಲ್ ಇರ್ತೈತಿ, ಮೂವ್ಮೆಂಟ್ ಆಗೋದಿಲ್ಲ ನಮ್ದು. ಸೊ ಕುಂತಿ ಹೊಡ್ಯಾತೀವಿ. ಲಾಸ್ಟ್ ಸೆಟ್ ಐತಿ 55 kgs. 10 ರೆಪಿಟೇಷನ್ ಟ್ರೈ ಮಾಡೋಣ, ನೋಡೋಣ ಎಷ್ಟಾಕೈತೆ ಅಷ್ಟು ನೋಡಿ. That was easy 10. ಮಜಾ ಬಂತ. ಶೋಲ್ಡರ್ಸ್ ಡೇ ಗೋಯಿಂಗ್ ಗುಡ್. ಆ್ಯಂಡ್ ನೆಕ್ಸ್ಟ್ ನೋಡೋಣ ಅಂತ ಏನದ 3 sets ಮಾಡಿದ್ವಿ ಇಲ್ಲೇ. ಸೊ ಲೆಟ್ಸ್ ಗೋ. ನೆಕ್ಸ್ಟ್ ಸ್ಟಾಪ್ ಏನಂತ ನೋಡೋಣ. ಲೆಟ್ಸ್ ಗೋ. ಸೊ ಈಗ ಉಳಿದಿದ್ದ 3 ಶೋಲ್ಡರ್ ಎಕ್ಸಸೈಸ್ ಕೇಬಲ್ ಮಷಿನ್ ಹೊಡ್ಯಾತೀವಿ. ಫ್ರಂಟ್ ರೈಸ್, ಲ್ಯಾಟ್ರಲ್ ರೈಸ್ ಮತ್ತು ರೇಡ್ ರೇಡ್ ಫ್ಲೈಸ್. ಈಗ ಫ್ರಂಟ್ ರೈಸ್ ಹೊಡ್ಯಾತೀವಿ 15 ರೆಪಿಟೇಷನ್ಸ್ ಫಸ್ಟ್ ಸೆಟ್. ಸೊ ಲಾಸ್ಟ್ ಸೆಟ್ ಫ್ರಂಟ್ ರೈಸ್ ಸಿಂಗಲ್ ಆರ್ಮ್ ಹೊಡ್ಯಾತೀವಿ. ಫೇಲ್ಯೂರ್ ಮಟ್ಟ ಹೋಗೋಣ. ಸೊ ಫಿನಿಷರ್ ಶೋಲ್ಡರ್ ವರ್ಕೌಟ್ ಮುಗ್ಸಾಕ ಸ್ನ್ಯಾಚ್ ಮಾಡಾತೀವಿ ಫೇಲ್ಯೂರ್ ಮಟ.
ದ ಅಥ್ಲೀಟ್ಸ್ ಕಂದ. ಓಕೆ, ಸೊ ಇವತ್ತು ಚಸ್ಮಾ ಕರೆಕ್ಟ್ ಮಾಡ್ಕೊಳಾಯ್ತಾನ ಹಾಕೊಳಾರ್ದು. ಓಕೆ, ಸೊ ಇವತ್ತು ಸ್ನ್ಯಾಚ್ ಕಲಿತ್ವಿ. ಸೊ ಸಮಥಿಂಗ್ ವಿಚ್ ವಾಸ್ ನ್ಯೂ ಫಾರ್ ಮೀ. ಶೋಲ್ಡರ್ ಮೊಬಿಲಿಟಿ ಸಂಬಂಧ ಮಾಡ್ತಾರೆ ಯೂಶ್ವಲಿ. ಐ ಡೋಂಟ್ ನೋ, ನಾನು ನೋಡ್ಬೇಕು ಎದಕ್ಕೆ ಮಾಡ್ತಾರೆ ಅಂತಂದು. ಅವ ಏನಂದ, ಸೊ ಎಲ್ಲ ಪಾರ್ಟ್ ಆಫ್ ದ ಶೋಲ್ಡರ್ ಟ್ರೈನ್ ಮಾಡ್ಲಿಕ್ಕೆ ಮತ್ತು ಶೋಲ್ಡರ್ ಸ್ಟ್ರೆಂಥನ್ ಮಾಡ್ಲಿಕ್ಕೆ ಯೂಶ್ವಲಿ ಸ್ನ್ಯಾಚ್ ಮಾಡ್ತಾರೆ ಅಂತಂದು. ಸೊ ಯಾ, ಮುಗೀತ ವರ್ಕೌಟ್ ಫೈನಲಿ. ಸೊ ಆಲ್ಮೋಸ್ಟ್ 6:30 ಸ್ಟಾರ್ಟ್ ಮಾಡಿದ್ವಿ, ಇಟ್ ಈಸ್ 9. ಅವ ಒಬ್ಬನ ಮಾಡಿದ ಅಂದ್ರೆ ಯೂಶ್ವಲಿ 1.5 ಅವರ್ದಾಗ ಮುಗಿಸಿರ್ತಾನೆ. ಸೊ ಯಾಕಂದ್ರೆ ಇಬ್ರು ಮಾಡ್ಲತ್ತೀವಿ ಸೇಮ್ ವರ್ಕೌಟ್, ಅದಕ್ಕೆ ಡಬಲ್ ದ ಟೈಮ್ ಆಗೇ ಆಗ್ತದೆ. ಯಾ, ಇಟ್ಸ್ ಫ್ಯೂ ಡೇಸ್ ಇರಲಿ. ಸೊ ನೆಕ್ಸ್ಟ್ ವೀಕೆಂದ್ರೆ ವಾಪಸ್ ರೂಟೀನಿಗೆ ಬರೋಣ ಅಂತ ನಮ್ದು. ಸೊ ಯಾ, ಡನ್ ವಿತ್ ದ ಶೋಲ್ಡರ್ಸ್ ಡೇ. ಸೊ ಲೆಟ್ಸ್ ಗೋ ಹೋಮ್, ಊಟ ಮಾಡಿ ಸ್ಲೀಪ್. ಮ್ಯಾನ್ ಈಸ್ ಲೆವಿಟೇಟಿಂಗ್.